morning dear students. So in the last class we have discussed the basic logic gates, is it? It's three types of basic logic gates we have discussed, that is NOT, OR and AND gate, is it? So these three kinds of logic gates we have discussed in the last class. So in today's class we are going to discuss the basic theorems of Boolean algebra. So based on Boolean algebra, which are all the different theorems we are having in a basic logic gates. So ಈ logic gates ಏನು ಡಿಸ್ಕಸ್ ಮಾಡಿದ್ದೀವಿ ಲಾಸ್ಟ್ ಕ್ಲಾಸಲ್ಲಿ, ಅದ್ರ ಮೇಲೇ ನಮಗೆ theorems ಇದೆ. So there are 9 types of theorems are there. In that first one is properties of zero. So zero property anta ada. So in a base Boolean algebra we are using only the concepts of binary numbers, that is zeros and ones. Only these two numbers we are using in order to represent within a computer system. So computer system ಗೆ data na ಕೊಡಬೇಕು to the processing. So input device ಇಂದ processor ಗೆ data na ಕೊಡ್ತಾ ಇದ್ದೀವಿ. So and it is providing us with a output. So input ಏನು ಕೊಡ್ತಾ ಇದ್ದೀವಿ? So input with is in order to the human being ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್. ಸೊ ಹ್ಯೂಮನಿಗೆ ಯಾವ ಥರ ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಆ ಲ್ಯಾಂಗ್ವೇಜಲ್ಲಿ ಇನ್ಪುಟ್ನ ಕೊಡ್ತಾ ಇದ್ದೀವಿ. ಬಟ್ ವಾಟ್ ಎವರ್ ದ ಇನ್ಪುಟ್ ದ ಹ್ಯೂಮನ್ ಬೀಯಿಂಗ್ ಈಸ್ ಗಿವಿಂಗ್, ದಟ್ ಈಸ್ ಅನೇಬಲ್ ಟು ಅಂಡರ್ಸ್ಟುಡ್ ಬೈ ದ ಕಂಪ್ಯೂಟರ್ ಸಿಸ್ಟಮ್ ಅಲ್ವಾ. ಸೊ ಏನು ನಾವು ಹ್ಯೂಮನ್ ಬೀಯಿಂಗ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗು ನಮಗೆ ಅರ್ಥ ಆಗ್ತಾ ಇರೋ ಲ್ಯಾಂಗ್ವೇಜಲ್ಲಿ ಇನ್ಪುಟ್ನ ಕೊಡ್ತಾ ಇದ್ದೀವಿ, ಬಟ್ ಆ ಲ್ಯಾಂಗ್ವೇಜ್ ಏನಾಗ್ತಾ ಇದೆ ಸಿ ಪಿ ಯುಗೆ ಅರ್ಥ ಆಗ್ತಾ ಇಲ್ಲ. ಸೊ ಇನ್ ಆರ್ಡರ್ ಟು ಕನ್ವರ್ಟ್ ದೋಸ್ ಲ್ಯಾಂಗ್ವೇಜ್ ಇನ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಿ ಪಿ ಯು, ಸೊ ಸಿ ಪಿ ಯುಗೆ ಅರ್ಥ ಆಗೋ ಥರ ಟ್ರಾನ್ಸ್ಫರ್ ಮಾಡಬೇಕು ಈ ಲ್ಯಾಂಗ್ವೇಜ್ ಅಂತಂದರೆ, ಸೊ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಯಾವುದು? ಬೈನರಿ ನಂಬರ್ ಸಿಸ್ಟಮ್. ಸೊ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಹಿಯರ್ ಬೈನರಿ ಮೀನ್ಸ್ ವಿಚ್ ಯೂಸಸ್ ಓನ್ಲಿ ದ ಟೂ ನ್ಯೂಮರಿಕಲ್ ವ್ಯಾಲ್ಯೂಸ್, ದಟ್ ಈಸ್ 0 or 1 ಆರ್ ಟ್ರೂ ಆರ್ ಫಾಲ್ಸ್ ಅಂತಲೂ ಕರಿತೇವೆ. ಓಕೆ, ಸೊ ದೋಸ್ ಟೂ ನಂಬರ್ಸ್, ಸೊ ದ ರೆಪ್ರೆಸೆಂಟೇಷನ್ ಆಫ್ ದೀಸ್ ಬೈನರಿ ನಂಬರ್ಸ್ ಈಸ್ ಕಾಲ್ಡ್ ಆಸ್ ಬೂಲಿಯನ್ ಅಲ್ಜಿಬ್ರಾ ಅಂತ ಕರಿತಾ ಇದ್ದೀವಿ ಅಲ್ವಾ. ಸೊ ಇದೇ ಬೂಲಿಯನ್ ಅಲ್ಜಿಬ್ರಾದಲ್ಲಿ ಹೇಗೆ ನಾವು ಥಿಯರಮ್ಸ್ನ ಸ್ಟಡಿ ಮಾಡ್ತೀವಿ? ಸೊ ಹೌ ವಿ ಆರ್ ಯೂಸಿಂಗ್ ದ ಥಿಯರಮ್ಸ್ ಹಿಯರ್. ಇನ್ ದಟ್ ಫಸ್ಟ್ ಒನ್ ಈಸ್ ಪ್ರಾಪರ್ಟೀಸ್ ಆಫ್ 0 and 1 ಅಂತ ಇದೆ. ಓಕೆ, ಪ್ರಾಪರ್ಟೀಸ್ ಆಫ್ 0 and 1. ಸೊ ಇದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡಬೇಕು? ಸೊ ಯಾವ ಥರ ಗೇಟ್ಸ್ ಅಪ್ಲೈ ಮಾಡಿದಾಗ ಆ್ಯಂಡ್ ಆರ್ ಮತ್ತು ನಾಟ್ ಗೇಟ್ ಅಪ್ಲೈ ಮಾಡಿದಾಗ 0 ಮತ್ತು 1 ಏನೇನು ಪ್ರಾಪರ್ಟೀಸ್ನ ಹೇಳುತ್ತೆ? ಓಕೆ, ಸೊ ಹಿಯರ್ so example 0 or x. Okay, we are taking a two inputs here, that is 0 or x. Okay, so here plus indicates or. Okay, so or ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ ಇಲ್ಲಿ. So here or gate says ಏನು ಹೇಳುತ್ತೆ or gate ಇಲ್ಲಿ? So all the values are any one of the value, input value is 1, then the result will be 1 ಅಂತ ಹೇಳಿದ್ವಿ ಅಲ್ವಾ. ಸೊ ರಿಸಲ್ಟ್ ಯಾವಾಗ 1 ಬರುತ್ತೆ ಆರ್ ಗೇಟ್ ಅಪ್ಲೈ ಮಾಡಿದಾಗ? ವೆನ್ ಓನ್ಲಿ ಎನಿ ಒನ್ ಆಫ್ ದ ವ್ಯಾಲ್ಯೂ ಈಸ್ 1 ಆರ್ ಬೋತ್ ದ ವ್ಯಾಲ್ಯೂಸ್ ಆರ್ 1. ಸೊ ಟ್ರೂತ್ ಟೇಬಲ್ 0 0 0 1 1 0 1 1 ಅಲ್ವಾ. ಸೊ ಈ ಥರ ಇನ್ಪುಟ್ಸ್ ಕೊಟ್ಟಾಗ ಔಟ್ಪುಟ್ ಅಲ್ಲಿ ಏನು ಬರ್ತಾ ಇದೆ? ಸೊ ಹಿಯರ್ ಇಟ್ ಈಸ್ 0 ವೆನ್ ವಿ ಹ್ಯಾವ್ ಅಪ್ಲೈಡ್ ಆರ್ ಗೇಟ್ನ ಅಪ್ಲೈ ಮಾಡಿದಾಗ. So it will be 1 1 1. So how it is? So OR gate gives the result as true. ಯಾವಾಗ result true ಅಂತ ಕೊಡುತ್ತೆ? When and only when any one of the input value is 1 or both the values are 1. ಎರಡೂ ವ್ಯಾಲ್ಯೂಸ್ 1 ಇದ್ದಾಗ ಅಥವಾ ಎರಡರಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ 1 ಇತ್ತು ಅಂದ್ರೂ ಕೂಡ ಇಲ್ಲಿ ಔಟ್ಪುಟ್ಟಲ್ಲಿ 1 ಬರುತ್ತೆ. ಆರ್ ಎಲ್ಸ್ ಉಳಿದಿದ್ದೆಲ್ಲ ಕೇಸಲ್ಲಿ ಇದು ಫಾಲ್ಸ್ ಆಗಿ ಬರುತ್ತೆ ಅಲ್ವಾ. ಸೊ ಹಿಯರ್ ದ ಫಸ್ಟ್ ಎಕ್ಸಾಂಪಲ್ ವಿ ಆರ್ ಟೇಕಿಂಗ್ ಈಸ್ 0 or x. ಓಕೆ, ಸೊ 0 or x ಇದ್ದಾಗ ವ್ಯಾಲ್ಯೂ ಏನು ಪ್ರೊಡ್ಯೂಸ್ ಮಾಡುತ್ತೆ? ಸೊ ಹಿಯರ್ ಆರ್ ಗೇಟ್ ವಿಲ್ ಬಿ ರಿಟರ್ನ್ ಲೈಕ್, ಸೊ ದಿಸ್ ಈಸ್ ದ ಒನ್ ಇನ್ಪುಟ್ ದಟ್ ಈಸ್ 0, ದಿಸ್ ಈಸ್ ದ ಅನದರ್ ಇನ್ಪುಟ್ x. ಸೊ ಆರ್ ಗೇಟ್ ವಿಲ್ ಬಿ ರೆಪ್ರೆಸೆಂಟ್ ವಿತ್ ದಿಸ್ ಸಿಂಬಲ್. ಸೊ ಹಿಯರ್ ಇಟ್ ಈಸ್ ಪ್ರೊಡ್ಯೂಸಿಂಗ್ ಯುವರ್ ರಿಸಲ್ಟ್. ಗೆಟಿಂಗ್? ಸೊ ದಿಸ್ ಈಸ್ ದ ಸಿಂಬಲ್ ಟು ರೆಪ್ರೆಸೆಂಟ್ ದ ಆರ್ ಗೇಟ್. ಸೊ ಆರ್ ಗೇಟಿಗೆ ಏನು ಮಾಡ್ತಾ ಇದ್ದೀನಿ? ಸೊ ಆರ್ ಗೇಟ್ ವಿಲ್ ಟೇಕ್ 2 or more inputs. So 2 or more inputs. Here I have given only the 2 inputs. We can give any number of inputs here, is it? So 3 inputs na kottidene. So here it is your R. So illen barutta result x or y or z.
Getting? So here only I have given the two input values and it is providing the result R, which is in terms of 0 or x. Okay na? So 0 or x na provide ಮಾಡ್ತಿದೆ. So ಇಲ್ಲಿ result ಏನು ಬರುತ್ತೆ? 0 or x ಅಂತ ಕೊಟ್ಟಿದ್ದೀನಿ. So here R value will be x only. Is it? So 0 or x, which is always equal to x. Getting? So another one, 1 plus x, which is equal to 1. Alva? So 1 plus x, which is equal to 1. So this we have stated in a OR gate statement. So OR gate statement alla ಹೇಳಿದಿವೆ. So while in a OR gate, if any one of the value is 1, then the output or the result will be 1 anteli alva. So here just we are proving. Okay, so here the input value is 1, another input value is x. So if I am making the OR gate, the result will be 1. Getting? So any one of the input value is 1, then the result will be 1. So here OR gate, we have applied the OR gate for the inputs 1 and x. ಎರಡು input values ಇದೆ 1 ಮತ್ತು x. ಅದಕ್ಕೆ ಇಲ್ಲಿ ನಾವು OR gate ನ ಅಪ್ಲೈ ಮಾಡಿದಾಗ so the result will be 1. The output will be 1. Okay. So this is the property of zeros and ones. So it is in terms of OR gate. So OR gate ಅಲ್ಲಿ properties of 0 and 1 ನ ನೋಡಿದ್ವಿ. So we'll see the property of this 0 and 1 in a form of AND gate. Okay. 0 and. So AND will be represented by dot. Okay. So 0 and x, which is always equal to 0. So what is the statement of AND gate here? So AND gate ಏನು ಹೇಳುತ್ತೆ? So if we are taking the input like 0, 0, 0, 1, 1, 0, 1, 1. So the result will be after applying AND gate, 0 and 0 is always 0, 0 and 1 is 0, 1 and 0 is 0, 1 and 1 is 1. So what it will state? So if we want the output as 1 in a AND gate apply ಮಾಡಿದಾಗ output ಅಲ್ಲಿ 1 ಬರಬೇಕು ಅಂದ್ರೆ so the input should be 1. All the input should be true. Okay. So ಎಲ್ಲ ಎರಡಾಗ್ಲಿ ಮೂರಾಗ್ಲಿ. So in a AND gate we can give 2 or more inputs. Getting? So whatever the input we have given, it should be 1 or it should be true in order to get the result as true. True ಆಗಿ result ಬೇಕು ಅಂದ್ರೆ ಕೊಟ್ಟಿರುವಂತ inputs ಕೂಡ true ಇರಬೇಕು ಅಲ್ವಾ. So here if any one of the input is 0, then the result will be 0. Okay. So ಎರಡು input 0 ಇದೆ, so result ಕೂಡ 0 ಬಂದಿದೆ. So here first input is 0 and another one is 1, so it is giving the result as 0. Getting? So ಅದೇ ತರ ಇಲ್ಲಿ AND gate apply ಮಾಡಿದಾಗ so ಯಾವುದಾದ್ರೂ ಒಂದು input 0 ಇತ್ತು ಅಂದ್ರೂ ಕೂಡ ಇಲ್ಲಿ result ಏನಾಗುತ್ತೆ 0 ಬರುತ್ತೆ. So this is diagrammatically represented as two inputs, that is one is 0, another one is x. So AND gate is represented as this. Okay, so this we have discussed in the last class, right? Representation of OR gate, AND gate and NOT gate. So this is the representation of OR and this is the representation of AND. Okay, so symbolically we represent this by the dot. Okay, so here the result R will be 0. Getting? So we'll see another one. So here 1 and x. So 1 and x will always be x. Is it? So 1 and x will always be x. So here the result will be the input. Diagrammatic representation of this is the one input is 1 and another input is x. So here this is the AND gate and it provides the result R equals 1. Okay, so this is the first property that states the properties of zeros and ones. So what here it is stating? The properties of 0 in a OR gate. OR gate alli ಏನು ಹೇಳ್ತಾ ಇದೆ? So if we are odd with any other number with a 0 ಜೊತೆ OR ಮಾಡಿದಾಗ ಏನಾಗುತ್ತೆ? It will gives the number, the input whatever we have given, that will be a output. Okay, so ಅದೇ ಇಲ್ಲಿ ಏನಾಗ್ತಾ ಇದೆ? If I am applying the property of 1, so whatever the number we have given, so that is odd with the 1 means the result will be 1 only. So ಏನು number ತಗೊಂಡಿದ್ದೀರಾ? So ಇಲ್ಲಿ x value it may be 0, it may be 1. Okay, so x value ಎರಡು values ಆಗಿರುತ್ತೆ. So it may be 0 or it may be 1. So if we take the example like, so 0 or x is equal to x ಅಂತ ಬರ್ತಿದ್ದೀನಿ ಅಂತಾನೆ ಇಲ್ಲಿ. So this is the first statement. So here if I apply, if
x value equals 0. So we'll prove this, that is 0 or x equals x, is it? So we'll show it for x equals 0. So only the two values we can give to x, that is either 0 or the 1. Okay. So first we'll apply x equals 0. So if x equals 0 is 0 or 0 will always be 0. So I have given the value as x. X value ಏನು ಕೊಟ್ಟಿದ್ದೀನಿ ಇಲ್ಲಿ 0 ಅಂತ ಕೊಟ್ಟಿದ್ದೀನಿ. So result ಕೂಡ x ಅಲ್ಲೇ ಬರ್ತಾ ಇದೆ. So if I apply x equals 1, so the result will be 0 or x equals x. So 0 or x, 0 or 1. X value ಏನು ಕೊಟ್ಟಿದ್ದೀನಿ 1 ಕೊಟ್ಟಿದ್ದೀನಿ. So the result 0 or 1 is always 1. So again which is equal to x. Getting? So this is what the properties of 0 and 1 in order to OR gate. So OR gate apply ಮಾಡಿದಾಗ 0 ಮತ್ತೆ 1 property ಹೇಗೆ prove ಮಾಡ್ತೀವಿ. So here we have proved, right? 0 or 0 is 0. So the LHS value is 0 and again the x value is 0. LHS equals RHS. So here also. So LHS value 0 or 1 is 1 and your RHS x value is 1. So 1 equals 1. Getting? So same like we'll apply for the AND gate. Okay. Zero and x which is equal to 0. So here if I take x equals 1, sorry, x equals 0 will take first. Okay. So here the statement is LHS equals 0 and x. 0 and x value is 0. 0 and 0 is 0. So our RHS is 0. So RHS enida 0 ida. So here LHS equals RHS. Okay. So the same will apply with the x equals 1. So x equals 1 apply ಮಾಡಿದಾಗ same statement ಗೆ ಏನಾಗುತ್ತೆ. So here 0 and x equals 0. So this is and, okay, 0 and x. So if I am applying x equals 1, 0 and 1 equals, 0 and x equals, yes it is 0. 0 and 1 is 0. 0 equals 0. LHS equals RHS. So ಇಲ್ಲಿ ಏನು ಹೇಳ್ತಾ ಇದೆ 0 and x is always equal to 0 if you take the value of x as 0 or value of x as 1. So x value 0 ಅಂತ ಕೊಟ್ಟರು ಕೂಡ ನಿಮಗೆ 0 ಅಂತಾನೆ ಬರುತ್ತೆ, 1 ಅಂತ ಕೊಟ್ಟರು 1 ಅಂತಾನೆ ಬರುತ್ತೆ. Okay. So we'll see for the another one, that is 1 and x. So 1 and x is x ಅಂತ ಕೊಟ್ಟಿದ್ದಾನೆ. So 1 and x is x. Okay, we'll prove this. So if I apply x value as 0, so x value 0 anta kottane. So here 1 and 0, x value 0 equals 0. So 1 and 0 is 0 which is equal to 0. Okay na? So this is LHS equals RHS. So suppose if I apply x equals 1. So here 1 and 1 equals 1. 1 and 1 is 1 and 1. So this is RHS. So here we have proved 1 equals 1, that is LHS equals RHS. Okay. So when we are applying AND gate to a number with 1, so what will be our output? Whatever the number we have applied, that is the output. Okay. So ಇಲ್ಲಿ ನೋಡಿ ಇಲ್ಲಿ ಏನು ಕೊಟ್ಟಿದ್ದೇನೆ, ಇನ್ಪುಟ್ 0 ಕೊಟ್ಟಿದ್ದೇನೆ, 1 ಜೊತೆ 0 ನ ಆ್ಯಂಡ್ ಮಾಡಿದಾಗ 0ನೇ ಬಂದಿದೆ. ಮೀನ್ಸ್ ವಾಟ್ ಎವರ್ ದ ಇನ್ಪುಟ್ ಐ ಆಮ್ ಆ್ಯಂಡಿಂಗ್ ವಿತ್ ದ 1. ಸೊ 1 ಜೊತೆ ಯಾವ ನಂಬರ್ನ ಆ್ಯಂಡ್ ಮಾಡ್ತಾ ಇದ್ದೀನಿ, ಸೊ ಅದೇ ನಂಬರ್ ನನಗೆ ಔಟ್ಪುಟ್ ಆಗಿ ಬರ್ತಾ ಇದೆ. ಗೆಟಿಂಗ್ ಹಿಯರ್ ಆಲ್ಸೋ. ಸೊ 1ನ ಇಲ್ಲಿ 1 ಜೊತೆ ಆ್ಯಂಡ್ ಮಾಡಿದ್ದೀನಿ, ಸೊ ಇನ್ಪುಟ್ ಕೊಟ್ಟಿರುವಂಥ ನಂಬರೇ ನನಗೆ ಔಟ್ಪುಟ್ ಆಗಿ ಬಂದಿದೆ. ಗೆಟಿಂಗ್. ಸೊ ದೀಸ್ ಟೂ ಆರ್ ದ ಡಿಫ್ರೆಂಟ್ ಪ್ರಾಪರ್ಟೀಸ್, ದಟ್ ಈಸ್ ಬೈ ಯೂಸಿಂಗ್ OR and AND gate. Okay, so that is the properties of 0 and 1. Getting? So we'll write the truth table for this.
So truth table for this statement. Okay. So here, so 1 the input ಏನು ಕೊಟ್ಟಿದ್ದೇನೆ 1 ಅಂತ ಕೊಟ್ಟಿದ್ದೇನೆ. ಇನ್ನೊಂದು x value it may be 0 or it may be 1. Two inputs ಕೊಡಕ್ಕೆ ಸಾಧ್ಯ ಅಲ್ವಾ? So two possibilities are there for another input, that is the x. Already one input he has given, that is 1. One input already 1 ಅಂತ ಸ್ಪೆಸಿಫೈ ಮಾಡಿದ್ದಾನೆ. So ಇನ್ನೊಂದು input ನ x ಅಂತ ಕೊಟ್ಟಿದ್ದಾನೆ. So there are two possibilities for that input. So that is it may 0 or it may 1. Okay. So if it is 0, 1 or 0, so OR gate na apply ಮಾಡ್ತಾ ಇದ್ದೀನಿ. 1 or 0, it will be 1. So 1 or 1, it will be 1. Getting? So OR gate ಮಾಡುವಾಗ 1 ಜೊತೆ ಬೇರೆ ಯಾವ ನಂಬರ್ನ ಆಡ್ ಮಾಡಿದ್ರೂ ಕೂಡ ನನಗೆ ರಿಸಲ್ಟ್ ಏನು ಬರ್ತಾ ಇದೆ 1 ಬರ್ತಾ ಇದೆ. Getting? So that we have proved here. Is it? So 1 plus x is always 1. Whereas 0 plus x is always x. We'll write truth table for this also. So here 0 and another one input is x. So the result R is 0 or x. Alva? So here 0. One input 0 anta specify madidana. Next innond input x. It may 0 or it may 1. Okay. So if I apply OR gate 0 or 0, it is 0. 0 or 1, it is 1. See, both the columns are same here. So what we are stating here for the 0. So 0 ge bere yav number na navu OR madidre odd. So here plus indicates OR. Okay. So OR gate apply madidre bere number jothe result ಏನು ಬರುತ್ತೆ ಯಾವ ನಂಬರ್ ನ ಆಡ್ ಮಾಡಿದೀವೋ ಅದೇ ನಂಬರ್ ನಮಗೆ ಔಟ್ಪುಟ್ ಆಗಿ ಬರುತ್ತೆ. So that 0 or x is always equal to x. Okay. So here 0 or 0 is 0 because the x value I have taken as 0. Okay. 0 or 1. So I have taken the value of x as 1, then the result is 1. Getting? So this is the truth table for the property, that is 0 or x is equal to x and 1 or x is equal to 1. So we will see for the AND gate. Truth table for the AND gate. Okay. So the one input value is 0, another one is x. Okay. So here the result is 0 and x. So one input he has given particularly, that is the 0 0. Okay. So the possibilities for x is it may 0 or it may 1. 0 and 0 is 0. 0 and 1 is always 0. So what we are stating here, if we are ANDed any number with the 0, so ಯಾವುದೇ ನಂಬರ್ನ ನಾವು 0 ಜೊತೆ AND gate apply ಮಾಡಿದಾಗ the result will always be 0. It is just like multiplication. So if any number is multiplied with 0, the result or the output will always be 0. Getting? Yes. So we'll write the truth table for 1 and x. So the one input is 1 and another one input is x. So the result will be 1 into x. 1 and x. Okay. 1, 1. The possible inputs for x value is 0 or 1. 1 and 0 is 0, 1 and 1 is 1. So whatever the x value I have applied, the same output I am getting here. Getting? So what I have written, 1 and x is always equal to x. Getting? So AND gate apply ಮಾಡುವಾಗ one ನಂಬರಿಗೆ AND gate apply ಮಾಡ್ತಾ ಇದ್ದೀನಿ ಅಂದರೆ, ಸೊ ಯಾವ ನಂಬರ್ ಅಪ್ಲೈ ಮಾಡ್ತಾ ಇದ್ದೀನೋ ಅದೇ ನಂಬರ್ ನಮಗೆ ಇಲ್ಲಿ ಔಟ್ಪುಟ್ ಆಗಿ ಬರುತ್ತೆ. ಇಫ್ ಐ ಆಮ್ ಆ್ಯಂಡಿಂಗ್ 1 with the 0, the result will be 0. If I am ANDing 1 with 1, the result will be 1. So we are stating here 1 and x is always equal to x. So this is the first theorem of Boolean algebra. So here you need to remember these 4 points. So that is 0 or x is always equal to 0, 1 and x is always equals to 1, 0 and x is always equal to 0, 1 and x is always equals to x. Getting? So the next theorem is idempotence law. So the second law is idempotence law.
So here we need to prove that x or x is always equals to x. Getting? Another one is x and x is always equals to x. So how we are representing this? X, x, it should be or, the result will be x only. Okay. So here AND gate representation is x and x. Okay. So we'll prove this by using the truth table. Okay. So the value of x or x is equals to x. So here if x is equals to 0, so x value 0 ತಗೊಂಡ್ರೆ ಏನಾಗುತ್ತೆ? So here the statement is x or x which is equals to x. So if I am applying the value of x is 0, so first we'll write the LHS equals RHS ಅಂತ prove ಮಾಡಬೇಕು. So here LHS is x or x. So x value is 0 or another x value is 0. 0 or 0 is 0. So which is equals to RHS. So here RHS is x. So the x value we have given is 0. 0 anta x value ತಗೊಂಡಿದ್ದೇನೆ. So here I have proved that LHS equals RHS. That is x or x is equals to x. Getting? So same like if I apply the value x equals 1. So here x or x equals x. So in this LHS equals x or x. So 1 or 1 is 1 which is equals to RHS. So RHS value is x, that is 1. Okay. So 1 equals 1. So what we have stated here, idempotence law states that x or x is always equals to x. If the same number is odd with the number again, so ಒಂದೇ number ನ ತಗೊಂಡು OR gate apply ಮಾಡಿದ್ರೆ ನಮಗೆ ಏನು ಬರ್ತಾ ಇದೆ, whatever the input we have taken, the same output we are getting here. Okay. So we'll check with the truth table here. So x value, another x value, same x value I am getting, x or x. So here 0 0 1 1. So two possibilities ಬರುತ್ತೆ, 0 or 1 ಅಲ್ವಾ. So x value 0 0 ಇದ್ದಾಗ it will be 0, 1 1 ಇದ್ದಾಗ 1 ಅಂತ ಬರುತ್ತೆ. ಓಕೆ. ಸೊ x ವ್ಯಾಲ್ಯೂ ಏನು ತಗೊಂಡಿದ್ದೀನಿ, x or x ಮಾಡಿದಾಗ ಮತ್ತೆ x ವ್ಯಾಲ್ಯೂನ ಔಟ್ಪುಟ್ ಆಗಿ ಬರ್ತಾ ಇದೆ. ಓಕೆ. ಸೊ ಇಫ್ ವಿ ಟೇಕ್ ಫಾರ್ ದ AND ಗೇಟ್, x and x is also x ಅಂತಾನೆ ಪ್ರೂವ್ ಮಾಡಬೇಕು. ಸೊ ಇಟ್ ವಿಲ್ ಬಿ ಪ್ರೂವ್ಡ್ ವಿತ್ x and x is x. If x equals 0, so here x and x equals x, whereas LHS is x and x, x value is 0 and 0, 0 and 0 is 0. Okay. So which is equals to RHS. So RHS ಅಲ್ಲಿ ಏನಿದೆ, x ಇದೆ. So this is your LHS and this is your RHS. So LHS ನ ತಗೊಂಡು RHS ಗೆ ಈಕ್ವಲ್ ಆಗಿದೆ ಅಂತೇಳಿ ಪ್ರೂವ್ ಮಾಡ್ತಾ ಇದ್ದೀವಿ. ಓಕೆ. ಎಸ್. ನೆಕ್ಸ್ಟ್, if x equals 1, x and x equals x. So if I taken x value as 1, LHS is 1 and 1, 1 and 1, 1 and 1 is 1 and which is equals to RHS. Okay. So 1 and 1 is, so the same truth table ಬರುತ್ತಾ, x and x. So x value is 0, the x and x is also 0. So 1 and 1, x value 1 ಅಂತ ತಗೊಂಡ್ರೆ, so x and x AND ಗೇಟ್ ಅಪ್ಲೈ ಮಾಡಿದಾಗ ಏನು x ವ್ಯಾಲ್ಯೂ ತಗೊಂಡಿದ್ದೀನೋ ಅದೇ ಔಟ್ಪುಟ್ ಆಗಿ ಬರುತ್ತೆ. ಓಕೆ. ಸೊ ದಿಸ್ ಈಸ್ ದ idempotence law. So here this law states that if the same inputs I have taken, two same inputs ನ ತಗೊಂಡಾಗ ಔಟ್ಪುಟ್ ಕೂಡ ಸೇಮ್ ತಗೊಂಡಿರುವಂಥ ಇನ್ಪುಟ್ಟೇ ಔಟ್ಪುಟ್ ಆಗಿ ಬರುತ್ತೆ OR ಗೇಟ್ ಅಪ್ಲೈ ಮಾಡಿದಾಗ. So same in AND gate also. So while doing the AND gate, if I am taking the same two inputs, the output will be same as a input. Okay. So this is the second law, that is
the idempotence law. So that we are dealing in a theorems of Boolean algebra. So the next third law is involution. So third law is involution law. So here what the involution law says. So in the last class we have discussed the NOT gate, that is represented by bar, AND gate represented by dot, and OR gate represented by plus. Is it? So what this NOT gate states? So ಏನು ಹೇಳುತ್ತೆ NOT gate? It is a inverter ಅಂತ ಹೇಳಿದ್ವಿ ಅಲ್ವಾ, ಕಾಂಪ್ಲಿಮೆಂಟರಿ ಅಂತಾನೂ ಕೂಡ ಹೇಳಿದ್ವಿ. Yes. So if the input I have given the x value is 0, then the NOT gate apply ಮಾಡಿದ್ಮೇಲೆ x value ಏನಾಗುತ್ತೆ? 1 ಆಗುತ್ತೆ. If x value I have given as 1, after applying the NOT gate it will be 0. Is it? So that is the x value is 0, then after applying the NOT gate apply ಮಾಡಿದಾಗ x value ಏನಾಗುತ್ತೆ ಇಲ್ಲಿ? x bar ಆಗುತ್ತೆ ಅಲ್ವಾ. So if the x value is 0, then after applying the x complement ಏನಾಗುತ್ತೆ? 1 ಆಗುತ್ತೆ. If the x value is 1, then the complement of x is 0. So what this involution law says? So involution law ಏನು ಹೇಳುತ್ತೆ? So here ಕಾಂಪ್ಲಿಮೆಂಟ್ ಆಗಿರುವಂತಹ ವ್ಯಾಲ್ಯೂನ again ಕಾಂಪ್ಲಿಮೆಂಟ್ ಮಾಡಿದ್ರೆ ಏನಾಗುತ್ತೆ? Getting? So here if I have taken x as 0 ಅಂತ ತಗೊಂಡಿದ್ದೀನಿ x ನ. ಸೊ ಇದನ್ನ ಮತ್ತೆ ಕಾಂಪ್ಲಿಮೆಂಟ್ ಮಾಡಿದಾಗ, ಒಂದ್ಸರಿ ಕಾಂಪ್ಲಿಮೆಂಟ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ? x bar it will be 1. If I am again complementing this x value means it will be 0. Is it? So by this what we can state? x double complement. ಇದಕ್ಕೆ ಡಬಲ್ ಕಾಂಪ್ಲಿಮೆಂಟ್ ಅಂತಾನು ಕರಿತೇವೆ, ಇನ್ವಲ್ಯೂಷನ್ ಅಂತಾನು ಕರಿತೇವೆ. Okay, so after applying the double complement on a given input, so the output will be the same as the input. So example, if it is 0 double complement, the answer will be 0. If it is 1 double complement, the result will be 1. Getting? So in a standard form we will write x double complement is always equals to x. So we will prove it by the truth table. So it is a unary operator, right? So NOT gate apply ಮಾಡ್ತಾ ಇದ್ದೀವಿ ಅಂದ್ರೆ, so it will be unary operator, means which needs only one operand. ಒಂದೇ ಆಪರೆಂಡ್ ಅಥವಾ ಒಂದೇ ಇನ್ಪುಟ್ ಮೇಲೆ ವರ್ಕ್ ಆಗುವಂತ ಒಂದು ಬೇಸಿಕ್ ಗೇಟ್ ಆಗಿರುತ್ತೆ. Okay, so it will be x. So what is the double complement of this? So first we will do the single complement, then for that again we will apply the double complement. Okay, so here if I am taking the x value as 0, the complement of x value is 1. Okay, again if I apply the complement ಆಗಿರುವಂತ x value ಗೆ ಮತ್ತೆ complement ಮಾಡಿದ್ರೆ ಇದು 0 ಆಗುತ್ತೆ. Okay, so if I am taking the x value as 1, if 1 ನ complement ಮಾಡಿದ್ರೆ 0 ಆಗುತ್ತೆ. Complement of this x value will be again complemented to get 1. So what we can state here? The x is always equals to x double complement. Okay, x is always equals to x double complement. So this is what your involution law. Okay, so this is in a standard form, it is also called as double inversion law. So double inversion, single idre, so last classes ಎಲ್ಲೆಲ್ಲ inversion law ಅಂತ ಕಲ್ತಿದ್ವಿ. So ಈಗ ಇಲ್ಲಿ double inversion law ಅಂತ ಕರಿತೇವೆ. Okay, so which states that x is always equals to double inversion. Okay, yes. So the next law is complementary law. So complementary law, so it states that x complement is equal to 1 and x complement is equals to 0. So R gate apply ಮಾಡಿದಾಗ x ಮತ್ತೆ x complement ಗೆ R gate apply ಮಾಡಿದಾಗ 1 ಅಂತ ಬರುತ್ತೆ. x and x complement ಗೆ
ಆ್ಯಂಡ್ ಗೇಟ್ ಅಪ್ಲೈ ಮಾಡಿದಾಗ 0 ಅಂತ ಬರುತ್ತೆ. ಸೊ ದಿಸ್ ವಿ ನೀಡ್ ಟು ಪ್ರೂವ್. ಓಕೆ, ಸೊ ವಿಲ್ ರೈಟ್ ಫಸ್ಟ್ ಲಾಜಿಕ್ ಗೇಟ್ ಫಾರ್ ದಿಸ್. ಸೊ ಹೌ ಟು ರೆಪ್ರೆಸೆಂಟ್ ದಿಸ್? See here, this is x. Okay, x. So this is the representation of NOT gate. Okay, so here, so this is your result. ನೋಡಿ ಇಲ್ಲಿ x ಇಲ್ಲ ಆಗಿದೆ. ಸೊ ಒನ್ ಇನ್ಪುಟ್ ಐ ಆಮ್ ಗಿವಿಂಗ್. ಸೊ ಇಲ್ಲಿ ಆರ್ ಗೇಟ್ ಮಾಡೋದಕ್ಕೆ ಒಂದು ಎಕ್ಸ್ ವ್ಯಾಲ್ಯೂ ಬೇಕು, ಇನ್ನೊಂದು ಇನ್ವರ್ಷನ್ ಆಫ್ ದ ಎಕ್ಸ್ ವಿ ನೀಡ್, ರೈಟ್? ಆ್ಯಂಡ್ ಗೇಟ್ ಆಫ್ ಎಕ್ಸ್. ಸೊ ವಾಟ್ ನಾಟ್ ಗೇಟ್ ಆಫ್ ಎಕ್ಸ್. ಸೊ ದಿಸ್ ಈಸ್ ದ ಒನ್ ಇನ್ಪುಟ್ ಆಫ್ ಎಕ್ಸ್. ಅದೇ ಇನ್ಪುಟ್ಟಿಗೆ ಇಲ್ಲಿ ಒಂದ್ಸರಿ ಆ್ಯಂಡ್ ನಾಟ್ ಗೇಟ್ ಅಪ್ಲೈ ಮಾಡಿ ಸಪ್ಲೈ ಮಾಡಬೇಕು ಆಸ್ ಅ ಅನದರ್ ಇನ್ಪುಟ್. ಸೊ ಹಿಯರ್ ಇಟ್ ಈಸ್ ಎಕ್ಸ್, ಒನ್ ಇನ್ಪುಟ್ ಈಸ್, ಹಿಯರ್ ಇಟ್ ಈಸ್ ಎಕ್ಸ್ ಬಾರ್. ಸೊ ಇದನ್ನ ಇಲ್ಲಿ ಆರ್ ಗೇಟಿಗೆ ಅಪ್ಲೈ ಮಾಡ್ತಾ ಇದ್ದೀನಿ, ಎಕ್ಸ್ ಆರ್ ಎಕ್ಸ್ ಬಾರ್. ಸೊ ದ ಆರ್ ವ್ಯಾಲ್ಯೂ ವಿಲ್ ಬಿ 1. Getting? So how the 1 will come after applying x and x or x bar is, we'll see with the truth table. Okay, so here just I am showing the representation, how to represent this in a logic gate. Okay, so this is the representation of your logic gate. x value ಇದೆ, ಅದೇ x ವ್ಯಾಲ್ಯೂನ ಒಂದ್ಸರಿ x ಸೇಮ್ ಇನ್ಪುಟ್ ಕೊಡಬೇಕು. ಆ x ವ್ಯಾಲ್ಯೂನ ಇಲ್ಲಿ ಒಂದ್ಸರಿ ಇನ್ವರ್ಟರ್ ಮಾಡಿ ಅಥವಾ ಕಾಂಪ್ಲಿಮೆಂಟ್ ಮಾಡಿ ಇನ್ಪುಟ್ ಕೊಡಬೇಕು. ಸೊ ಇಲ್ಲಿ ಆರ್ ಗೇಟ್ ಅಪ್ಲೈ ಮಾಡಬೇಕು ಅಂದರೆ ಐ ನೀಡ್ minimum 2 input values, right? 2 or more inputs value will be given for the OR gate. So ಇಲ್ಲಿ 2 input values ಕೊಡಬೇಕು. So one is x and another one is x bar. Getting? So here x and another one is x bar. So ಇಲ್ಲಿ ತನಕನೂ ಅದು x ಆಗೇ ಇರುತ್ತೆ. So after applying the NOT gate, so NOT gate apply ಮಾಡಿದಾಗ x value ಏನಾಯ್ತು ಇಲ್ಲಿ x complement ಆಗಿದೆ. So here the input what I am giving for OR gate is x or x bar. Getting? So we'll see x ಮತ್ತೆ x bar ಮಾಡಿದಾಗ ಯಾವಾಗಲೂ ಯಾಕೆ ನಮಗೆ ರಿಸಲ್ಟ್ 1 ಅಂತ ಬರುತ್ತೆ. We'll verify this by using the truth table. Okay, so here it is x value and the x complement. So here r is equal to what we have written, x or x complement. Okay, so x value it may 0 or it may 1. So 0 ಇತ್ತು ಅಂದರೆ ಕಾಂಪ್ಲಿಮೆಂಟ್ ಏನಾಗುತ್ತೆ 1 ಆಗುತ್ತೆ. x ವ್ಯಾಲ್ಯೂ 1 ಇತ್ತು ಅಂದರೆ ಕಾಂಪ್ಲಿಮೆಂಟ್ ಏನಾಗುತ್ತೆ 0 ಆಗುತ್ತೆ. 0 or 1 it is 1. 1 or 0 it is 1. Is it? So ಇಲ್ಲಿ ಏನಾಗ್ತಾ ಇದೆ, x or x bar is always 1. We have proved. Is it? x ಆರ್ ಆರ್ ಗೇಟ್ ಅಪ್ಲೈ ಮಾಡಿದಾಗ ಎಕ್ಸ್ ಮತ್ತೆ ಅದ್ರ ಕಾಂಪ್ಲಿಮೆಂಟಿಗೆ ಆರ್ ಗೇಟ್ ಅಪ್ಲೈ ಮಾಡಿದ್ರೆ ನನಗೆ ವ್ಯಾಲ್ಯೂ ಏನು ಬರುತ್ತೆ 1 ಬರುತ್ತೆ. ಅರ್ಥ ಆಯ್ತಾ? ಎಸ್. ಸೊ ಹಿಯರ್ ಅನದರ್ ಒನ್ ಈಸ್ ಆ್ಯಂಡ್ ಗೇಟ್. ದ ಸೇಮ್ ಥಿಂಗ್ ಫಾರ್ ಎಕ್ಸ್ ಆ್ಯಂಡ್ ಅ ಕಾಂಪ್ಲಿಮೆಂಟ್ ಆಫ್ ಎಕ್ಸ್ ಐ ಆಮ್ ಅಪ್ಲೈಯಿಂಗ್ ದ ಆ್ಯಂಡ್ ಗೇಟ್ ಹಿಯರ್. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಹಿಯರ್, ಫಾರ್ ದಿಸ್ ಎಕ್ಸ್ ವ್ಯಾಲ್ಯೂ ದ ಕಾಂಪ್ಲಿಮೆಂಟ್ ಆಫ್ ಎಕ್ಸ್ ವಿಲ್ ಬಿ represented with this NOT gate. Okay, so to apply AND gate and I am getting the result as 0. Okay, so we'll show this by the truth table like x, x bar, x and x bar. Okay, so according to our statement we should get the result as 0, right? x ಮತ್ತೆ x bar na AND gate apply ಮಾಡಿದಾಗ ನಮಗೆ ರಿಸಲ್ಟ್ ಏನು ಬರಬೇಕು 0 ಬರಬೇಕು. So here the x value it may 0 or it may 1 alva, two possibilities ಇದೆ x value ge 0 or 1. So if I apply the complement to this x value ge complement apply ಮಾಡಿದಾಗ ಏನಾಗುತ್ತೆ, so it may 1 or it may 0. So 0 ಇದ್ದಿದ್ದು 1 ಆಗುತ್ತೆ, ಕಾಂಪ್ಲಿಮೆಂಟ್ 1 ಇದ್ದಿದ್ದು 0 ಆಗುತ್ತೆ. ಆಫ್ಟರ್ ಅಪ್ಲೈಯಿಂಗ್ AND gate, so AND gate ಅಪ್ಲೈ ಮಾಡಿದಾಗ ಏನಾಗುತ್ತೆ, 0 and 1 is 0, 1 and 0 is 0. ಗೆಟಿಂಗ್? ನೋಡಿ ಇಲ್ಲಿ x and x bar, x ಇದೆ ಮತ್ತೆ x bar ಇದೆ. ಸೊ ಇದನ್ನ ಏನು ಮಾಡಬೇಕು, ಆ್ಯಂಡ್ ಮಾಡಬೇಕು. ಸೊ ಆ್ಯಂಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಇಫ್ ಎನಿ ಒನ್ ಆಫ್ ದ ಇನ್ಪುಟ್ ವ್ಯಾಲ್ಯೂ ಇಸ್ 0 ದ ರಿಸಲ್ಟ್ ವಿಲ್ ಬಿ 0. ಇಸ್ ಇಟ್? ಸೊ ಹಿಯರ್ 1 and 0 is 0. So these are the two different truth tables for the complementary law. Getting? Yes. So here, so ಇಲ್ಲೇನಾಗ್ತಾ ಇದೆ,
ಆರ್ ಗೇಟ್ ಅಪ್ಲೈ ಮಾಡಿದಾಗ ಕಾಂಪ್ಲಿಮೆಂಟರಿ ಲಾದಲ್ಲಿ ಕಾಂಪ್ಲಿಮೆಂಟ್ ವ್ಯಾಲ್ಯೂ ಅಂಡ್ ಇಟ್ಸ್ ಕಾಂಪ್ಲಿಮೆಂಟ್ ಆಫ್ಟರ್ ಅಪ್ಲೈಯಿಂಗ್ ಆರ್ ಗೇಟ್ ವಿ ಆರ್ ಗೆಟಿಂಗ್ ದಿಸ್ ಆಸ್ 1. ಸೊ ಆಲ್ವೇಸ್ ರಿಸಲ್ಟ್ ವಿಲ್ ಬಿ 1 ಅಂತ ಹೇಳಿದಿವಿ ಅಲ್ವಾ. ಸೊ ದೆನ್ ಇಫ್ ದ ರಿಸಲ್ಟ್ ಈಸ್ 1 then this operation is called as tautology. Is it? So values true ittu andre alli tautology anta kariteve. So this we have discussed in a starting classes, right? Tautology. So what is that tautology? In a for a specific boolean expressions, if we are getting the value of true value ne ಸಿಗ್ತಾ ಇದೆ truth table ಅಲ್ಲಿ ಅಂತಂದ್ರೆ ಆ values ನ ನಾವಿಲ್ಲಿ ಏನಂತ ಕರೀತಾ ಇದ್ದೀವಿ, tautology ಅಂತ ಕರೀತಾ ಇದ್ದೀವಿ. So here in this after applying AND gate to its complementary value ಮತ್ತೆ ಅದರ complementary ಗೆ AND gate apply ಮಾಡಿದಾಗ so we are getting the value as 0 or false value ಬರ್ತಾ ಇದೆ. So this false value is called as fallacy. Getting? So true value ಬಂತು ಅಂದ್ರೆ ಅದಕ್ಕೆ tautology ಅಂತ ಕರೀತಾ ಇದ್ದೀವಿ, false value ಬಂತು ಅಂದ್ರೆ ಅದಕ್ಕೆ fallacy ಅಂತ ಕರೀತಾ ಇದ್ದೀವಿ. Getting? So these are about the complementary law. So here complementary law says that the value and its complement, if we are odd with its complement, then we are getting the value of 1, that is tautology. Getting? In a same complementary law, so a value and its complementary, a value is ANDed with its complement. ಏನು ವ್ಯಾಲ್ಯೂ ತಗೊಂಡಿದ್ದೀವೋ ಅದ್ರದ್ದು ಕಾಂಪ್ಲಿಮೆಂಟ್ ಜೊತೆ ಆ್ಯಂಡ್ ಗೇಟ್ ಅಪ್ಲೈ ಮಾಡಿದ್ರೆ ನಮಗೆ ರಿಸಲ್ಟ್ ಏನು ಬರ್ತಾ ಇದೆ, 0 ಬರ್ತಾ ಇದೆ. ಆರ್ ಗೇಟ್ ಮಾಡಿದ್ರೆ 1 ಬರ್ತಾ ಇದೆ. ಸೊ ದೀಸ್ ಆರ್ ದ 2 ವೆರಿಫಿಕೇಶನ್ಸ್ ದಟ್ ವಿ ಹ್ಯಾವ್ ಡನ್ ಇನ್ ಅ ಕಾಂಪ್ಲಿಮೆಂಟರಿ ಲಾ. ಗೆಟಿಂಗ್? ಸೊ ದಿಸ್ ಇಸ್ ಹೌ ವಿ ಆರ್ ರೆಪ್ರೆಸೆಂಟಿಂಗ್ ದಿಸ್ ಬೈ ಯೂಸಿಂಗ್ ದ ಲಾಜಿಕ್ ಗೇಟ್ಸ್. ಓಕೆ. So the next law is commutative law. So this commutative law, associative law, distributive law, these all we have discussed we have studied in 8th, 9th and 10th. Is it? Higher classes. Yes, the same formulas we are applying here also, but we are using it in a binary format. Binary number system alli idana use ಮಾಡ್ತಾ ಇದ್ದೀವಿ. So that is the commutative law. So what this law states? So here it states x or y is always equals to y or x. Okay. So another one, if I apply AND gate, so here we are taking the 2 inputs. So x or y ಮಾಡಿದ್ರು ಕೂಡ ರಿಸಲ್ಟ್ ಅದೇ ಬರ್ತಾ ಇದೆ, y or x ಮಾಡಿದ್ರು ಕೂಡ ರಿಸಲ್ಟ್ ಸೇಮ್ ಬರ್ತಾ ಇದೆ. So this is what we are saying ಕಾಮ್ಯುಟೇಟಿವ್ ಲಾ. ಸೊ ಎರಡನ್ನು ವೈಸ್ ವರ್ಸ ಚೇಂಜಸ್ ಮಾಡಿ ಆರ್ ಗೇಟ್ ಅಪ್ಲೈ ಮಾಡಿದ್ರೂ ಕೂಡ ರಿಸಲ್ಟ್ ಸೇಮ್ ಬರುತ್ತೆ. ಸೊ ಸೇಮ್ ಲೈಕ್ ಇನ್ ಆ್ಯಂಡ್ ಗೇಟ್ ಆಲ್ಸೋ ಎಕ್ಸ್ ಆ್ಯಂಡ್ ವೈ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ವೈ ಆ್ಯಂಡ್ ಎಕ್ಸ್. ಓಕೆ. ಸೊ ವಿಲ್ ಪ್ರೂವ್ ಇಟ್ ಬೈ ಯೂಸಿಂಗ್ ದ ಟ್ರುತ್ ಟೇಬಲ್. ಸೊ ಲಾಜಿಕಲ್ ರೆಪ್ರೆಸೆಂಟೇಷನ್. ಸೊ ಹೇಗೆ ಮಾಡ್ತೀರಾ? ಎಕ್ಸ್ ಆ್ಯಂಡ್ ವೈ. ಸೊ ಹಿಯರ್ ಇಟ್ ಈಸ್ ಅ ಆರ್ ಗೇಟ್, ರೈಟ್? ಎಕ್ಸ್ or y result barata. So if I am applying the AND gate here, x y, so here x and y, these are the representation, logical representation. Getting? Yes. So we'll prove it by using the truth table. So here 2 inputs I need, x and y. Okay. First I need to show the value of x and x or y. Another value is y or x. So ನನ್ನ intention ಏನಾಗಿದೆ ಇಲ್ಲಿ? So the my aim is to show these 2 columns are same. ಈ x or y value is equal to y or x value for the 2 different values. So ಎರಡು different values ನ ಇಲ್ಲಿ x or y is equal to y or x ಅಂತೇಳಿ ವೆರಿಫಿಕೇಶನ್ ಮಾಡಬೇಕು. ಓಕೆ. ಸೊ we'll take the input values. It may 0 0 0 1 1 0 and 0 0. So ಎರಡು inputs ಕೊಡ್ತಾ ಇದ್ದೀನಿ ಅಂದ್ರೆ there are only 4 possibilities, right? So that is 2 power 2, that is 2 into 2, 2 2s are 4 possibilities ಇದೆ. Okay. So here
0 x or y ಅಂತ ಕೊಟ್ಟಿದ್ದೇನೆ, x or y. We need to apply the OR gate here. That is 0 or 0 is 0. 0 or 1 is 1. 1 or 0 is 1. 1 or 1 is 1. Okay. So the same thing will apply for a y or x. So ಈಗ y ಮತ್ತೆ x ವ್ಯಾಲ್ಯೂ ತಗೋಬೇಕು. 0 or 0 it is 0. 1 or 0 it is 1. 0 or 1 is 1. 1 and 1 is 1 or 1 is 1. ಅರ್ಥ ಆಗ್ತಿದಲ್ಲ? ಸೊ ಆರ್ ಗೇಟ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಎರಡರಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ 1 ಇತ್ತು ಅಂದ್ರೂ ಕೂಡ ಇಲ್ಲಿ 1 ಬರ್ತಾ ಹೋಗುತ್ತೆ. ಆರ್ ಎಲ್ಸ್ ಎರಡು ವ್ಯಾಲ್ಯೂ 0 ಇದ್ದಾಗ ಮಾತ್ರ 0 ಅಂತ ಬರುತ್ತೆ, ಯಾವಾಗ ಆರ್ ಗೇಟ್ ಅಪ್ಲೈ ಮಾಡಿದಾಗ. ಸೊ ಸೇಮ್ ಹಿಯರ್ ಆಲ್ಸೋ ವೈ ಆರ್ ಎಕ್ಸ್. ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ 1 ಇತ್ತು ಅಂದ್ರೂ 1 ಅಂತ ಬರುತ್ತೆ. ಎರಡು ವ್ಯಾಲ್ಯೂಸ್ ಫಾಲ್ಸ್ ಇದ್ದಾಗ ಮಾತ್ರ ರಿಸಲ್ಟ್ ಅಲ್ಲಿ ಫಾಲ್ಸ್ ಬರುತ್ತೆ. ಸಿ ಹಿಯರ್ ದೀಸ್ ಟು ಕಾಲಮ್ಸ್ ಆರ್ ಸೇಮ್, is it? So hence we have proved that x or y is equal to y or x. So the same will prove for x and y after applying the AND gate. So AND gate apply ಮಾಡಿದಾಗ verification ಆಗುತ್ತಾ? So we will see by using the truth table. So the value of x and the value of y. So here x and y and x. Okay. So it is just like your tables. 2 3s also 6, 3 2s also 6, right? So same x and y is always equals to y and x. This is we are proving by using the truth table. Okay. So the possible values of x and y are 0 0, 0 1, 1 0, 1 1. These are the possible values. Get it? Yes. So 0 0 x and y. So 0 and 0 is 0. 0 and 1 is 0. 1 and 0 is 0. 1 and 1 is 1. So here after applying the AND gate, we are getting the value 1 only after applying both the values as 1. Okay. Yes. So here y and x is 0, 0 and 1. So hence we have proved. So x and y is equals to y and x. So here we have done with the 4 kinds of laws in a basic theorems of Boolean algebra. So the rest of the theorems we will discuss in a next class. Thank you.